ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ದಿನ ನಾನು ವಾಂಗಿಬಾತ್ ಗೊಜ್ಜು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾಳೆ ಲಂಚಿಗೆ ಇವತ್ತೇ ಪ್ರಿಪೇರ್ ಮಾಡಿಟ್ಕೊಳ್ತಾ ಇದ್ದೀನಿ. ಬಿಕಾಸ್ ನಾಳೆ ಬೆಳಿಗ್ಗೆ ತಿಂಡಿ ಮತ್ತು ಅಡುಗೆ 8 ಗಂಟೆ ಅಷ್ಟೊತ್ತಿಗೆ ರೆಡಿ ಆಗಿರಬೇಕು. ಅಷ್ಟು ಬೇಗ ಆಗಲ್ಲ ಅಂತ. ಗೊಜ್ಜು ರೆಡಿ ಮಾಡಿದರೆ ಅನ್ನ ಮಾಡಿಕೊಂಡು ಕಲಿಸ್ಕೊಳ್ಳೋದಷ್ಟೇ ಇರುತ್ತೆ. ಸೊ ಹಾಗಾಗಿ ಇವತ್ತಿನ ದಿನ ಗೊಜ್ಜೆಲ್ಲ ಹೇಗೆ ರೆಡಿ ಮಾಡ್ಕೊಳ್ತೀನಿ, ಹೇಗೆ ಮಾಡೋದು ಅನ್ನೋ ಪ್ರಿಪ್ರೇಷನನ್ನು ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಈರುಳ್ಳಿ ಮತ್ತು 2 ಟೊಮೆಟೊನ ಬಳಸ್ಕೊಳ್ತಾ ಇದ್ದೀನಿ. ನೀವು ನಿಮಗೆ ಎಷ್ಟು ಬೇಕು ಅದನ್ನು ನೋಡಿಕೊಂಡು ಬಳಸ್ಕೊಳ್ಳಿ. ಜನಗಳ ಮೇಲೆ ಡಿಪೆಂಡು, ಮನೇಲಿ ಎಷ್ಟು ಜನ ಇದ್ದಾರೆ ಅನ್ನೋದು. ನಾವು 3 ಜನಕ್ಕೆ ತಕ್ಕಂಗೆ ನಾನು ಇಷ್ಟು ತೊಗೊಳ್ತಾ ಇದ್ದೀನಿ. ಈರುಳ್ಳಿ ಮತ್ತು ಟೊಮ್ಯಾಟೊ ಎರಡನ್ನೂ ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಳ್ಬೇಕು. ವಾಂಗಿಬಾತ್ ಬದನೆಕಾಯಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ನೀರಲ್ಲಿ ನೆನೆಸಿಟ್ಟಿದ್ದೆ. ಇದು ಈರುಳ್ಳಿ, ಟೊಮ್ಯಾಟೊ, ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವು, ಖಾರ ಪುಡಿ, ಇದು ವಾಂಗಿಬಾತ್ ಪೌಡರು, ಇದು ಧನಿಯಾ ಪೌಡರು. ಈ ಎಲ್ಲ ಪೌಡರ್ಗಳನ್ನ ಇವತ್ತು ಬಳಸ್ಕೊಳ್ತಾ ಇದ್ದೀನಿ. ಇಲ್ಲಿ ಬಾಣಲಿ ಎಣ್ಣೆ ಹಾಕಿ ರೆಡಿ ಮಾಡಿದ್ದೀನಿ. ಸಾಸಿವೆ, ಜೀರಿಗೆ, ಕಡಲೆಬೇಳೆ ಎಲ್ಲದನ್ನು ಆ ಎಣ್ಣೆ ಕಾದ ನಂತರ ಹಾಕ್ತಾ ಬನ್ನಿ. ನಾನು ಹಸಿಮೆಣ್ಸಿನ್ಕಾಯಿ ಬಳಸಿಲ್ಲ, ಖಾರ ಪುಡಿ ಬಳಸ್ತಾ ಇದ್ದೀನಿ. ಬೇಕು ಅಂದವರು ಹಸಿಮೆಣ್ಸಿನ್ಕಾಯಿ ಬಳಸ್ಬೋದು. ಖಾರ ಪುಡಿ ಹಾಕೋದ್ರಿಂದ ಒಂದು ಒಳ್ಳೆ ಕಲರ್ ಕೊಡುತ್ತೆ. ಒಗ್ಗರಣೆ ಹಾಕಿದ್ಮೇಲೆ ಮೊದಲನೇದಾಗಿ ಕರಿಬೇವು, ಈರುಳ್ಳಿ, ಒಣಮೆಣ್ಸಿನ್ಕಾಯಿ ಇದೆಲ್ಲ ಹಾಕಿಬಿಡಿ. ಈರುಳ್ಳಿ ಸ್ವಲ್ಪ ಬೆಂದಮೇಲೆ ತದನಂತರ ಟೊಮ್ಯಾಟೊನ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಫಸ್ಟು ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಬೇಯ್ಕೊಂಡಾದಮೇಲೆ ಟೊಮ್ಯಾಟೊನ ಹಾಕಿ. ಯಾರಿಗೆಲ್ಲ ವಾಂಗಿಬಾತ್ ಇಷ್ಟ ಅವರು ಲೈಕ್ ಮಾಡಿ, ಹಾಗೆ ನನಗೆ ಕಮೆಂಟಲ್ಲಿ ತಿಳಿಸಿ, ನನಗೂ ಖುಷಿ ಆಗುತ್ತೆ. ಈರುಳ್ಳಿ ಈಗ ಚೆನ್ನಾಗಿ ಬೆಂದಿದೆ. ಈಗ ನಾನು ಟೊಮ್ಯಾಟೊ ಹಾಕ್ತಾಯಿದ್ದೀನಿ. ಟೊಮ್ಯಾಟೊ ಹಾಕಿಬಿಟ್ಟು ಚೆನ್ನಾಗಿ ಮತ್ತೆ ಬಾಡಿಸ್ಕೊಳ್ತಾ ಇದ್ದೀನಿ. ಇದಾದಮೇಲೆ ವಾಂಗಿಬಾತ್ ಬದನೆಕಾಯಿ ಕೂಡ ಹಾಕ್ತಾಯಿದ್ದೀನಿ. ಹಾಕಾದಮೇಲೆ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಬಾಡಿಸ್ಕೊಂಡಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ. ಉಪ್ಪು ಹಾಕಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿ ಹಾಗೆ ಬಿಟ್ಬಿಡಿ. ಎಲ್ಲ ಚೆನ್ನಾಗಿ ಬೇಯ್ಕೊಳ್ಳಿ. ಬದನೆಕಾಯಿನ ಸಣ್ಣದಾಗಿ ಹೆಚ್ಕೊಳ್ಳೋದು ಇದೇ ಕಾರಣಕ್ಕೆ, ಬೇಗ ಬೇಯ್ಕೊಳ್ಳುತ್ತೆ, ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಅಂತ. ಸೊ ಆದಷ್ಟು ಚೆನ್ನಾಗಿ ತೆಳ್ಳಗೆ ಈ ಥರ ಕಟ್ ಮಾಡಿಕೊಂಡ್ರೆ ಈಸಿಯಾಗಿ ಬೇಯ್ಕೊಂಬಿಡುತ್ತೆ. ಸೊ ಇಲ್ಲಿ ನೋಡಿ ಎಲ್ಲ ಬೇಯ್ಕೊಂಡಿದೆ ಚೆನ್ನಾಗಿ. ಈಗ ನಾನು ಒಂದಿಷ್ಟು ಅರಶಿನ ಹಾಕ್ತಾಯಿದ್ದೀನಿ. ಅರಶಿನ ಆದಮೇಲೆ ಒಂದಿಷ್ಟು ಖಾರ ಪುಡಿ, ಧನಿಯಾ ಪುಡಿ ಮತ್ತು ವಾಂಗಿಬಾತ್ ಪೌಡರ್. ವಾಂಗಿಬಾತಲ್ಲಿ ಮೇನ್ ಇರೋದೇ ಈ ಪೌಡರ್ಗಳ ರುಚಿ. ಮತ್ತೊಂದು ಸತಿ ಹೇಳ್ತಾ ಇದ್ದೀನಿ. ಮೊದಲಿಗೆ ಅರಶಿನ, ಖಾರ ಪುಡಿ, ಧನಿಯಾ ಪುಡಿ, ವಾಂಗಿಬಾತ್ ಪೌಡರ್, ಅದ್ರ ಜೊತೆಯಲ್ಲಿ ಗರಂ ಮಸಾಲ ಪೌಡರ್. ಸೊ ಈ ಎಲ್ಲ ಪೌಡ್ರ್ಗಳನ್ನ ಹಾಕೋದ್ರಿಂದ ಅದರ ರುಚಿ ಮತ್ತಷ್ಟು ಜಾಸ್ತಿ ಆಗುತ್ತೆ. ಈ ಪೌಡ್ರ್ಗಳಿರ್ತಕ್ಕಂಥ ಈ ಮಸಾಲೆ ಏನಿದೆ, ಮಸಾಲೆ ಪೌಡರ್, ಅದೇ ವಾಂಗಿಬಾತ್ಗೆ ಮೇನ್ ಕೊಡ್ತಕ್ಕಂಥ ರುಚಿ. ಸೊ ಇದೆಲ್ಲ ಹಾಕಿಬಿಟ್ಟು ಮತ್ತೊಂದು ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿ ಬಿಟ್ಬಿಡಿ. ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಎಣ್ಣೆ ನಿಧಾನವಾಗಿ ಬಿಡ್ತಾ ಬರುತ್ತೆ, ಆವಾಗ ಗೊಜ್ಜು ರೆಡಿ ಆಗಿದೆ ಅಂತ ಅರ್ಥ. ಪ್ಲೇಟ್ ಮುಚ್ಚಿರೋದನ್ನು ತೆಗೆದು ಮತ್ತೆ ಚೆನ್ನಾಗಿ ಕಲಿಸ್ಕೊಳ್ಳಿ, ಬಾಡಿಸ್ಕೊಳ್ಳಿ. ಸೊ ಎಣ್ಣೆ ಎಲ್ಲ ಸ್ವಲ್ಪ ಮೇಲ್ಗಡೆ ಬರ್ತಾ ಇದ್ದರೆ ಎಲ್ಲ ಗೊಜ್ಜು ಪರ್ಫೆಕ್ಟ್ಲಿ ರೆಡಿ ಆಗಿದೆ ಅಂತ. ಬೆಳಿಗ್ಗೆ ನಾನು ಬಿಸಿ ಅನ್ನ ಮಾಡಿಕೊಂಡು ಅನ್ನನ ಗೊಜ್ಜಿನ ಜೊತೆ ಕಲಿಸ್ಕೊಂಡ್ಮೇಲೆ ನೋಡಿ ಈ ಥರ ರೆಡಿ ಆಗಿದೆ. ಒಂದಿಷ್ಟು ಗೋಡಂಬಿನ ನಾನು ತುಪ್ಪದಲ್ಲಿ ಹುರಿದು ಹಾಕಿದ್ದೀನಿ. ಎಲ್ಲ ಕಲಿಸ್ಕೊಂಡ್ಮೇಲೆ ಇನ್ನೂ ಜಾಸ್ತಿ ರುಚಿ ಕೊಡುತ್ತೆ ಗೋಡಂಬಿ ಹಾಕಿದಾಗ. ನೋಡಿದ್ರಲ್ಲ, ಸಿಂಪಲ್ಲಾಗಿ, ಈಸಿಯಾಗಿ, ರುಚಿಯಾಗಿ ಎಷ್ಟು ಬೇಗ ಮಾಡ್ಕೋಬೋದು. ಹೊರಗಡೆ ತಿನ್ನೋಕ್ಕಿಂತ ಮನೆಯಲ್ಲಿ ಬೇಗನೆ ಮಾಡಿಕೊಂಡು ತಿನ್ಬೋದು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಮಾಡ್ಕೊಂಡು ಒಮ್ಮೆ ನೋಡಿ.